ಗವರ್ನರ್ ವರ್ಸಸ್ ತಮಿಳುನಾಡು ಸರ್ಕಾರದ ಮಧ್ಯೆ ಯುದ್ಧ. ಮಹತ್ವದ 10 ಬಿಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದ ಗವರ್ನರ್ ಬಿಲ್ ವಾಪಸ್ ಕಳಿಸದೆ ಒಪ್ಪಿಗೆಯೂ ಕೊಡದೆ ಪೆಂಡಿಂಗ್ ಇಟ್ಟಿದ್ದು ಗವರ್ನರ್ ವರ್ಸಸ್ ತಮಿಳು ಸರ್ಕಾರದ ನಡುವಿನ ಯುದ್ಧಕ್ಕೆ ಕಾರಣವಾಗಿದೆ. ಕೊನೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟಾಲಿನ್ ಸರ್ಕಾರಕ್ಕೆ ಗೆಲುವಾಗಿದೆ. ಐತಿಹಾಸಿಕ ತೀರ್ಪನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಗವರ್ನರ್ ನಿರ್ಧಾರದ ವಿರುದ್ಧ ಸುಪ್ರೀಂ ಕದ ತಟ್ಟಿತ್ತು ತಮಿಳುನಾಡು ಸರ್ಕಾರ. ತಮಿಳುನಾಡು ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರವಾಗಿದೆ. ತಕ್ಷಣ 10 ಬಿಲ್ಗಳಿಗೆ ಅನುಮೋದನೆ ನೀಡಿದೆ ಸುಪ್ರೀಂ ಕೋರ್ಟ್. ಸಂವಿಧಾನದ ವಿಧಿ 142ರ ಪ್ರಕಾರ ಅಧಿಕಾರವನ್ನ ಬಳಸಿ ಬಿಲ್ಗಳಿಗೆ ಒಪ್ಪಿಗೆ ಕೊಟ್ಟಿದೆ. ರಾಜ್ಯಪಾಲರಿಗೆ 2ನೇ ಬಾರಿ ಬಿಲ್ ಬಂದಾಗಲೇ ಒಪ್ಪಿಗೆಯನ್ನ ನೀಡಬೇಕಿತ್ತು. ಬಿಲ್ಗಳನ್ನ ತಿರಸ್ಕರಿಸೋ ಪರಮಾಧಿಕಾರ ರಾಜ್ಯಪಾಲರಿಗಿಲ್ಲ. ಬಿಲ್ಗಳ ಬಗ್ಗೆ ನಿರ್ಣಯಿಸದೇ ಇರೋದು ನಿಯಮ ಬಾಹಿರ ಅಂತ ಹೇಳಿದೆ ಕೋರ್ಟ್. ಸುಪ್ರೀಂ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಅಂತ ಟಿಎಂಕೆ ಹೇಳಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸಿದ್ದಾರೆ ಸಿಎಂ ಎಂಕೆ ಸ್ಟಾಲಿನ್. ಭಾರತದ ಎಲ್ಲ ರಾಜ್ಯಗಳಿಗೂ ಸಿಕ್ಕಂತ ದೊಡ್ಡ ಜಯ ಅಂತ ಹೇಳಿದ್ದಾರೆ ಸ್ಟಾಲಿನ್. ಮಸೂದೆಗಳನ್ನ ಕಾಯ್ದಿರಿಸಿದಂತಹ ಕ್ರಮ ನಿಯಮ ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. 10 ಮಸೂದೆ ಸಂಬಂಧ ರಾಜ್ಯಪಾಲರು ತೆಗೆದುಕೊಂಡಂತಹ ಎಲ್ಲ ಕ್ರಮ ರದ್ದು. ಬಿಲ್ಗಳು 2ನೇ ಬಾರಿ ಮಂಡಿಸಿದ ದಿನಾಂಕದಿಂದ ಅನುಮೋದನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿರುವುದು. ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ಐತಿಹಾಸಿಕವಾದದ್ದು. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಹೇಳಿರೋದು. ಸುಪ್ರೀಂ ಕೋರ್ಟ್ನ ತೀರ್ಪು ತಮಿಳುನಾಡಿಗೆ ಮಾತ್ರ ಅಲ್ಲ, ಭಾರತದ ಎಲ್ಲಾ ರಾಜ್ಯಗಳಿಗೂ ಸಿಕ್ಕಂತ ದೊಡ್ಡ ಜಯವಾಗಿದೆ ಅಂತ ಹೇಳಿದ್ದಾರೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್. ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ತಮಿಳುನಾಡಲ್ಲೂ ಗವರ್ನರ್ ವರ್ಸಸ್ ತಮಿಳುನಾಡು ಸರ್ಕಾರದ ಮಧ್ಯೆ ಯುದ್ಧ ನಡೀತಾ ಇತ್ತು. ಮಹತ್ವದ 10 ಬಿಲ್ಗಳನ್ನ ಪೆಂಡಿಂಗ್ ಇಟ್ಟಿದ್ರು ಗವರ್ನರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.